ಅರ್ಲಿ ಸಿಂಪ್ಟಮ್ಸ್ ಅಂತ ಏನಾದ್ರು ಇರುತ್ತೆ? ಯೂಶಲಿ ವೆರಿಕೋಸ್ ವೇನ್ ಸಿಂಪ್ಟಮ್ಸ್ ಅಂದ್ರೆ ನೀವು ಕೆಲವು ಈ ಜಾಬ್ಗಳು ಸಾಯಂಕಾಲ ಆದಂಗೆ ಏನಾಗುತ್ತೆ ಅಂದ್ರೆ ಕಾಲು ನೋವು ಶುರು ಆಗುತ್ತೆ. ಒಂದೇ ವರ್ಷದಲ್ಲಿ ಬರಲ್ಲ, ಸುಮಾರು ಒಂದು 10-15 ವರ್ಷ ನಿಧಾನಕ್ಕೆ ಬರ್ತಾ ಹೋಗುತ್ತೆ. ವೇನಿಂದ ರಕ್ತ ಬಂತು ನಿಲ್ಲೇ ಇಲ್ಲ, ಏನಿರಲ್ಲ, ಸಡನ್ ಆಗಿ ಒಂದು ರಪ್ಚರ್ ಆಗುತ್ತೆ, ಹೊಡ್ಕೊಳೋ ಚಾನ್ಸ್ ಇರುತ್ತೆ. 500 ml 600 ml ಬ್ಲಡ್ ಸಡನ್ ಆಗಿ ಹೋಯ್ತಂದ್ರೆ ಅವ್ರಿಗೆ ಏನಾಗುತ್ತೆ, ಬ್ಲೀಡ್ ಆಗಕ್ಕೆ ಶುರು ಆಗುತ್ತೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತ. ಯೂಶಲಿ ಆ ಬ್ಲೀಡಿಂಗ್ ಆದಾಗ ಏನಾಗುತ್ತೆ, ಇಫ್ ಯು ಪುಟ್ ಎ ಪ್ರೆಷರ್, ಒಂದು ಟೈಟ್ ಬ್ಯಾಂಡೇಜ್ ಏನಾದ್ರು ಕಟ್ಟಿದ್ರೆ ವೇನ್ಸ್ ಪರ್ಪಲ್ ಆಗಕ್ ಶುರು ಆಗ್ತಿದ್ದ ಹಾಗೆ ಅವರಿಗೆ ರಿಯಲೈಸ್ ಆಗುತ್ತೆ ವೆರಿಕೋಸ್ ವೇನ್ಸ್ ಆಗಿದೆ ಅಂತ. ಅದಕ್ಕಿಂತ ಮುಂಚೆ ಅರ್ಲಿ ಸಿಂಪ್ಟಮ್ಸ್ ಅಂತ ಏನಾದ್ರು ಇರುತ್ತಾ ಅಂತ? ಯೂಶಲಿ ವೆರಿಕೋಸ್ ವೇನ್ ಸಿಂಪ್ಟಮ್ಸ್ ಅಂದ್ರೆ ನೀವು ಹೇಳಿದ್ನಲ್ಲ, ಕೆಲವು ಈ ಜಾಬ್ಗಳು, ಈ ಉದ್ಯೋಗಗಳಲ್ಲಿ ನಿಂತಿರೋರಿಗೆ ಸಾಯಂಕಾಲ ಆದಂಗೆ ಏನಾಗುತ್ತೆ ಅಂದ್ರೆ ಕಾಲು ನೋವು ಶುರು ಆಗುತ್ತೆ, ಕಾಲು ಸ್ವಲ್ಪನೇ ಊತ ಬರುತ್ತೆ, ರಾತ್ರಿ ಮಲಗಿದ್ದು ಬೆಳಗ್ಗೆ ಮತ್ತೆ ಎದ್ದ ತಕ್ಷಣ ಅವೆಲ್ಲ ಡಿಸಪೇರ್ ಆಗ್ತವೆ, ಏನಿರಲ್ಲ. ಅವ್ರಿಗೆ ಅನ್ಸುತ್ತೆ ಫಸ್ಟ್ ದೇ ನೆಗ್ಲೆಕ್ಟ್, ಓಕೆ ಜಾಸ್ತಿ ಒಂದು ನಿಂತು ಕೆಲಸ ಮಾಡಿದ್ರೆ ಈ ತರ ಆಗ್ತದೆ ಅಂತ ಹೇಳಿ. ಸೊ ಅದೇನಾಗುತ್ತೆ, ಈ ವೆರಿಕೋಸ್ ವೇನ್ ಒಂದೇ ದಿನದಲ್ಲಿ ಬರಲ್ಲ ನಿಮ್ಗೆ, ಅಥವಾ ಒಂದೇ ವರ್ಷದಲ್ಲಿ ಬರಲ್ಲ. ನಿಮ್ಗೆ ಸುಮಾರು ಒಂದು 10-15 ವರ್ಷ ನಿಧಾನಕ್ಕೆ ಬರ್ತಾ ಹೋಗ್ತದೆ. ಸೊ ಒಂದ್ ಸ್ಟೇಜಿಗೆ ಬಂದಾಗ ಏನಾಗುತ್ತೆ, ನೀವಿಲ್ಲ ನನ್ನ ಕೈಲಿ ಆಗಲ್ಲ, ತೋರಿಸ್ಕೊಬೇಕು, ಇದಕ್ಕೇನಾದ್ರು ಒಂದು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡಿಡ್ಕೊಬೇಕು ಅಂತ ಹೇಳಿ ಬಂದು ಆ ಸ್ಟೇಜಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಸಮ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ಎಲ್ಲ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಈ ಮುನ್ಸೂಚನೆಗಳು ಏನಂದ್ರೆ, ಕಾಲು ಊತ ಬರೋದು, ಕಾಲು ನೋವು ಬರೋದು, ಯೂಶಲಿ ಸಾಯಂಕಾಲದ ಟೈಮ್ ಒಂದು 4-5 ಗಂಟೆ ಆದ ತಕ್ಷಣ ನೋವುಗಳು ಶುರು ಆಗ್ತದೆ. ಯೂಶಲಿ ಮಂಡಿಯಿಂದ ಕೆಳಗಡೆ ಮೇನ್ ಖಂಡಗಳು, ಯೂಶಲಿ ಕಾಫ್ ಮಸಲ್ಸ್ ಅಲ್ಲಿ ಒಂಥರ ಡ್ರ್ಯಾಗಿಂಗ್ ಪೇನ್ ಇರುತ್ತೆ, ಅವಳು ಹೇಳ್ಕೊಳಕ್ಕಾಗಲ್ಲ ಇದೇ ತರ ಪೇನ್ ಇರುತ್ತೆ ಅಂತ ಹೇಳಿ. ದೇಸೆ ಒಂಥರ ಪೇನ್ ಇರ್ತದೆ. ಸಾಯಂಕಾಲ ಆದಂಗೆ ಸಾಯಂಕಾಲ ಹೋಗಿ ಮಲಿಕೊಂಡು ಬೆಳಿಗ್ಗೆ ಎಷ್ಟೊತ್ತಿಗೆ ಮತ್ತೆ ರೆಸ್ಟ್ ತಗೊಂಡ್ಮೇಲೆ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದಿ ಕಾಮನ್ ಸಿಂಪ್ಟಮ್ ಅಲ್ಲಿ ವೆರಿಕೋಸ್ ವೇನ್ ಅಲ್ಲಿ. ಇನ್ನೊಮ್ಮೆ ಕೆಲವೇನಾಗುತ್ತೆ, ರಕ್ತನಾಳಗಳು ವೇನ್ಸು, ನಾವು ನರ ದಪ್ಪಾಗಿದೆ ಅಂತ ಜನ ಕಾಮನ್ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಸೊ ಅದು ಆಗಿರ್ಬೋದು, ಅದು ಕಾಣಿಸ್ತವೆ ಕೆಲವೊಮ್ಮೆ. ಕೆಲವು 7-8 ವರ್ಷಗಳಿಂದ ಇರ್ತದೆ, ಕೆಲವರಿಗೆ ನಿಧಾನ ಕ್ರಮೇಣ ದೊಡ್ಡದಾಗ್ತಾ ಬರ್ತದೆ. ಸೊ ಅವಾಗ ಏನಾಗುತ್ತೆ, ಅವ್ರು ಒಂದೇ ದಿನದಲ್ಲಿ ದಪ್ಪ ಆದ್ರೆ ನಿಮ್ಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋಣ ಅಥವಾ ಇರೋದು, ಅದು ಸ್ವಲ್ಪನೇ ಬರ್ತಾ ಇರೋದ್ರಿಂದ ಸಡನ್ ಆಗಿ ಅವ್ರಿಗೆ ಗೊತ್ತಾಗಲ್ಲ. ಸೊ ಇವತ್ತು ಸ್ವಲ್ಪ ದೊಡ್ಡದಾಗಿದೆ, ತೊಂದರೆ ಆದ್ಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಬ್ಲೀಡಿಂಗ್ ಶುರು ಆಗುತ್ತೆ. ರಕ್ತನಾಳಗಳು ಏನಿರ್ತಾವಲ್ಲ ಅದೇನು ಗೊತ್ತಾಗುತ್ತೆ, ಏನು ಏಟ್ ಬಿದಿಳುತ್ತೆ. ಅವಾಗ ಏನಾಗುತ್ತೆ, ಜುಳು ಅಂತ ಒಳ್ಳೆ ರಕ್ತ, ಅವ್ರಿಗೆ ಹೇಳ್ತಾರೆ ನಲ್ಲಿ ರಕ್ತ ನೀರ್ ಬಂತಲ್ಲ, ಅದೇ ತರ ಈ ವೇನಿಂದ ರಕ್ತ ಬಂತು ನಿಲ್ಲೇ ಇಲ್ಲ, ಅದು ಪೇನ್ ಇರಲ್ಲ, ಸಡನ್ ಆಗಿ ಒಂದು ರಪ್ಚರ್ ಆಗುತ್ತೆ, ಹೊಡ್ಕೊಳೋ ಚಾನ್ಸ್ ಇರುತ್ತೆ, ಹೊಡ್ಕೊಂಡು ಬ್ಲೀಡಿಂಗ್ ಆಗುತ್ತೆ. ಅವಾಗ ಎಲ್ಲರಿಗೂ ಹೆದರಿಕೆ. ಸೊ 500 ml 600 ml ಬ್ಲಡ್ ಸಡನ್ ಆಗಿ ಹೋಯ್ತಂತ ಅವ್ರಿಗೆ ಏನಾಗುತ್ತೆ, ಏನೋ ಒಂಥರ ಭಯ ಆಗುತ್ತೆ. ಸೊ ಇವೆಲ್ಲ ಕಾಮನ್ ಆಗಿರ್ತದೆ. ಕೆಲವೊಮ್ಮೆ ಏನಾಗುತ್ತೆ, ಕಾಲು ಊತ ಬಂದು ಸ್ಕಿನ್ ಚೇಂಜಸ್ ಆಗುತ್ತೆ. ನಮ್ಮ ಚರ್ಮಗಳಲ್ಲಿ ಏನಾಗುತ್ತೆ, ಆ ಚರ್ಮ ದಪ್ಪ ಆಗೋದು, ಪ್ಲಸ್ ಅದ್ರೊಳಗಡೆ ಒಂಥರ ಎಕ್ಸಿಮೆಟಸ್ ಚೇಂಜಸ್ ಅಂತ ಹೇಳ್ತೀವಿ. ಈ ಕಜ್ಜಿ ತರ ಅದಾಗಿ ಕಾಲ್ ಚೇಂಜ್ ಆಗೋದು, ನಿಮ್ಮ ಕಾಸ್ಮೆಟಿಕಲಿ ಏನು ಗೊತ್ತಾಗೋದೇ ಇಲ್ಲ. ಸೊ ಇದೇನಪ್ಪ, ಇಷ್ಟು ಬೆಳಗಿರೋರು ಕಾಲಲ್ಲಿ ಇಷ್ಟು ಕಪ್ಪಗಾಗ್ಬಿಟ್ಟಿದೆ, ಒಂಥರ ಕಾಲ್ ಮುಟ್ಟಕ್ಕೆ ಒಂಥರ ರಫ್ ಆಗುತ್ತೆ. ಸೊ ನೋಡಿದ ತಕ್ಷಣ ಅಲ್ಲಿ ನಿಮ್ಗೆ ಒಂಥರ ನೀಲಿ ಗಟ್ಟಿದ ಕಲರ್ ತರ ಆಗುತ್ತೆ. ಸೊ ಇವೆಲ್ಲ ಆಗಿ ಏನಾಗುತ್ತೆ, ಕೆಲವೊಮ್ಮೆ ಆ ಗಾಯ ಆಗುತ್ತೆ. ಅಲ್ಲಿ ಆ ಗಾಯ ಆದಾಗ ವಾಸಿ ಆಗಲ್ಲ ಅಷ್ಟು ಈಸಿಯಾಗಿ. ಬೇರೆಗಳು ಗಾಯ ಆದಾಗ ವಾಸಿ ಆಗುತ್ತೆ. ಅದ್ರ ಜೊತೆಗೆ ಡಯಾಬಿಟಿಸು ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಆರ್ಟೀರಿಯಲ್ ರಕ್ತ ಸಂಬಂಧ ಪ್ಲಸ್ ವೇನ್ಸು ಪ್ಲಸ್ ಡಯಾಬಿಟಿಸ್ 3 ಇತ್ತಂದ್ರೆ ಇಟ್ ಇಸ್ ಡೆಡ್ಲಿ ಕಾಂಬಿನೇಷನ್. ಕೆಲವೊಮ್ಮೆ ಕಾಲ್ ತೆಗಿಬೇಕಾಗಿರೋ ಸಮಸ್ಯೆನೂ ನಾವು ನೋಡಿದ್ವಿ, ತೆಗೆದು ಇದೀವಿ. ಸೊ ಹಾಗಾಗಿ ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂಬಂಧದಲ್ಲಿ, ಈ ಟೈಮಲ್ಲಿ. ನೀವು ಹೇಳಿದ್ರೆ ಬ್ಲೀಡ್ ಆಗಕ್ ಶುರು ಆಗುತ್ತೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತ. ಸೊ ಈ ರೀತಿ ಬ್ಲೀಡಿಂಗ್ ಆಗಿ ಬ್ಲಡ್ ಲಾಸ್ ಆಗೋದ್ರಿಂದ ಏನಾದ್ರು ಜೀವಕ್ಕೆ ಅಪಾಯ ಆಗುತ್ತಾ ಅಂತ? ಇಲ್ಲ, ಅಷ್ಟೊಂದು ಯೂಶಲಿ ಆ ಬ್ಲೀಡಿಂಗ್ ಆದಾಗ ಏನಾಗುತ್ತೆ, ಇಫ್ ಯು ಪುಟ್ ಎ ಪ್ರೆಷರ್, ಒಂದು ಟೈಟ್ ಬ್ಯಾಂಡೇಜ್ ಏನಾದ್ರು ಕಟ್ಟಿದ್ರೆ ಆ ಬ್ಲೀಡಿಂಗ್ ನಿಲ್ಲೋ ಚಾನ್ಸ್ ಇರುತ್ತೆ. ಸೊ ಅವಾಗ ನೀವು ಹಾಸ್ಪಿಟ್ಲಿಗೆ ಹತ್ರದಲ್ಲಿ ಎಲ್ಲಿರುತ್ತೋ ಹಾಸ್ಪಿಟ್ಲ್ ಅವಾಗ ಹೋದ್ರೆ ಅದಕ್ಕೆ ಪರಿಹಾರ ನೀವು ಕಂಡ್ಕೊಬಹುದು. ಸೊ ಇದೇನು ನಮ್ಗೆ ಜೀವ ಹೋಗಂತ ಸಮಸ್ಯೆ ಏನಲ್ಲ. ಆದ್ರೆ ಕೆಲವೊಮ್ಮೆ ಜೀವ ಹೋಗೋ ಸಮಸ್ಯೆನೂ ವೆರಿಕೋಸ್ ವೇನ್ ಇಂದ ಉಂಟಾಗ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ವೆರಿಕೋಸ್ ವೇನ್ ನೆಗ್ಲೆಕ್ಟ್ ಮಾಡ್ದಂಗೆ ಆ ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಹೆಪ್ ಕಟ್ಟುತ್ತೆ. ಆ ಹೆಪ್ ಕಟ್ಟಿದ್ದು ಇಟ್ ಮೇಲ್ ಗೋ ಟು ಅವರ್ ಲಂಗ್ಸ್, ಅದನ್ನ ಪಲ್ಮರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಆ ಲಂಗ್ಸ್ ಅಲ್ಲಿ ಹೋಗಿ ಆ ಕ್ಲಾಟ್ ಏನಾಗುತ್ತೆ, ನಮಗೆ ರಕ್ತ ಸಂಚಾರ ಅಥವಾ ಆಕ್ಸಿಜನ್ ಎಕ್ಸ್ಚೇಂಜ್ ನ ಆಗದಂಗೆ ತಡೆಯುತ್ತೆ. ಅವಾಗ ಇಟ್ ಮೇ ಲೀಸ್ಟ್ ಟು ನಿಮ್ಗೆ ಒಂಥರ ಜೀವ ಹೋಗೋ ಸಮಸ್ಯೆನೂ ಉಂಟಾಗ್ಬೋದು ಇಮಿಡಿಯೇಟ್ ಆಗಿ. ಅದಕ್ಕೆ ಇಫ್ ಯು ಹ್ಯಾವ್ ನಾಟ್ ಟೇಕನ್ ಎ ಗುಡ್ ಟ್ರೀಟ್ಮೆಂಟ್ ಅಟ್ ದ ಪರ್ಟಿಕ್ಯುಲರ್ ಟೈಮ್. ಸೊ ಅದು ಒಂದು ನಿಮ್ಗೆ. ಇನ್ನೊಂದು ಕಾಲು ತೆಗಿಯೋ ಚಾನ್ಸಸ್, ಇವೆರಡನ್ನ ಸಮಸ್ಯೆಗಳು ತುಂಬಾ ಗಂಭೀರ ಸಮಸ್ಯೆ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.